ಮಾನವ ಜೀವನದ ಉದ್ದೇಶವೇನು? ದೇವರು ನಮ್ಮನ್ನು ಭೂಮಿಯ ಮೇಲೆ ಸುಮ್ಮನೆ ಹುಟ್ಟಿಸಿಲ್ಲ. ಇಲ್ಲಿ ಒಂದು ನಿರ್ದಿಷ್ಟವಾದಂತಹ ಕೆಲಸ ಮಾಡಲಿಕ್ಕೆ ದೇವರು ನಮ್ಮನ್ನು, ಅಂದರೆ ನಿರಾಕಾರ ಶಿವ ನಮ್ಮನ್ನು ಇಲ್ಲಿ ನೇಮಿಸಿದ್ದಾನೆ. ಇಲ್ಲಿ ಬರಲಿಕ್ಕೂ ನಾವೇ ಕಾರಣ. ಭೂಮಿಯ ಮೇಲೆ ಬರಲಿಕ್ಕೆ ನಾವೇ ಕಾರಣ. ನಾವು ಈ ಭೂಮಿಯ ಮೇಲೆ ಬರೋದಕ್ಕೆ ಮುಂಚೆ ನಾವು ಎಲ್ಲಿದ್ವಿ? ನಾವು ಶಿವಲೋಕದಲ್ಲಿದ್ವಿ. ಶಿವಲೋಕದ ಪ್ರಜೆಗಳು ನಾವು. ಆ ಶಿವಲೋಕ ಅದು ಆತ್ಮಲೋಕ. ನಾವು ಆತ್ಮಸ್ವರೂಪಿಗಳಾಗಿ ಶಿವಲೋಕದಲ್ಲಿದ್ವಿ. ನಾವೇ ಬಯಸಿದ್ದು, ನಾವೇ ಶಿವನ ಕೇಳ್ಕೊಂಡಿದ್ದು, ನಮ್ಮ ಅನುಭವಕ್ಕೋಸ್ಕರ, ಬೇರೆ ಜಗತ್ತನ್ನು ನೋಡಲಿಕ್ಕೋಸ್ಕರ ನನ್ನನ್ನು ಭೂಲೋಕಕ್ಕೆ ಕಳಿಸು ಅಂತ ಕೇಳಿರೋದು ನಾವೇನೆ. ಈಗ ಸಾಮಾನ್ಯವಾಗಿ ನಾವು ಈಗ ಭಾರತ ದೇಶದಲ್ಲಿ ಇದ್ದೀವಿ. ನಾವು ಭಾರತ ದೇಶದಲ್ಲೇ ಇರ್ತೀವ? ಇರೋರು ಇರ್ತೀವಿ. ಬೇರೆ ದೇಶ ನೋಡಬೇಕು, ಅನುಭವ ಪಡ್ಕೋಬೇಕು, ಅಲ್ಲಿ ಏನಿದೆ ಹೆಂಗಿದೆ ಅಂತ ನೋಡಬೇಕು ಅನ್ನುವಂಥವ್ರು ಏನು ಮಾಡ್ತಾರೆ? ಅನ್ನುವಂಥವ್ರು ವೀಸಾಗೆ ಅಪ್ಲೈ ಮಾಡ್ತಾರೆ. ವೀಸಾ ಸಿಗುತ್ತೆ. ಅವರೇನು ಮಾಡ್ತಾರೆ? ಅಲ್ಲಿಗೆ ಹೋಗ್ತಾರೆ. ಪಾಸ್ಪೋರ್ಟ್ ತೊಗೊಂಡು ಅಲ್ಲಿಗೆ ಹೋಗ್ತಾರೆ. ಓದೋರು ಕೆಲವರು ಏನು ಮಾಡ್ತಾರೆ? ಅಲ್ಲೇ ಸೆಟ್ಲಾಗಿಬಿಡ್ತಾರೆ. ಬರೋದೇ ಇಲ್ಲ ವಾಪಸ್ಸು. ಅಲ್ಲಿಯ ಪೌರತ್ವ ತಗೊಂಡು ನಮಗೆ ಅಲ್ಲೇ ಚೆನ್ನಾಗಿದೆ ಅಂತ ಅಂದ್ಕೊಂಡು, ನಾವು ಭಾರತ ದೇಶದಿಂದ ಬಂದು ಅದಕ್ಕಂತ ಇಲ್ಲೇ ಚೆನ್ನಾಗಿದೆ ಅಂತ ತಿಳ್ಕೊಂಡು ಅಲ್ಲೇ ಇದ್ದುಬಿಡ್ತಾರೆ. ಯಾವ ದೇಶಕ್ಕೆ ಹೋಗಿರ್ತಾರೋ ಅಲ್ಲೇ ಇದ್ದುಬಿಡ್ತಾರೆ. ಇಲ್ಲಿ ಹೋಗುವಾಗ ಅವರೇನು ನಿಮ್ಮನ್ನು ಬಾ ಅಂತ ಕರೆದಿರಲಿಲ್ಲ. ನಾವು ಸ್ವ ಇಚ್ಛೆಯಿಂದ ಹೋಗಿದ್ದು. ಸ್ವ ಇಚ್ಛೆಯಿಂದ ನಾವು ಬೇರೆ ದೇಶಕ್ಕೆ ಹೋಗಿ ಅಲ್ಲಿಯ ಟೇಸ್ಟ್ಗೆ ಹೊಂದಾಣಿಕೆ ಮಾಡಿಕೊಂಡು, ಅಲ್ಲಿಗೂ ಅಂತ ಇಲ್ಲೇ ಚೆನ್ನಾಗಿದೆ ಅಂತ ಹೊಂದಾಣಿಕೆ ಮಾಡಿಕೊಂಡು, ಅಲ್ಲೇ ಒಂದು ರಿಲೇಷನ್ಶಿಪ್ಪನ್ನು ಕ್ರಿಯೇಟ್ ಮಾಡಿಕೊಂಡು ನಾವೇನು ಮಾಡಿದ್ವಿ? ಯಾವುದೋ ಅಮೇರಿಕಾದಲ್ಲೋ, ಇಂಗ್ಲೆಂಡೋ, ಫ್ರಾನ್ಸಲ್ಲೋ, ಜರ್ಮನಿನಲ್ಲೋ ಹೋಗಿ ಅಲ್ಲಿ ಸೆಟ್ಲ್ ಮಾಡಿಬಿಟ್ಟಿದ್ವಿ ಅಂತ ಇಟ್ಕೊಳ್ಳಿ. ಸೇಮ್ ಇದು ಅದೇ ಥರನೇ. ನಾವು ಶಿವಲೋಕದ ಪ್ರಜೆಗಳಾಗಿದ್ವಿ. ನಾವು ದೇವರನ್ನು ಕೇಳ್ಕೊಂಡ್ವಿ. ನಮ್ಮನ್ನು ಒಂದು ಸಲ ಭೂಲೋಕ ನೀನು ಮಾಡಿದ್ದೀಯಲ್ಲ, ಅಲ್ಲಿಗೆ ಒಂದು ಸಲ ನಮ್ಮನ್ನು ಇಳಿಸಪ್ಪ, ಅಲ್ಲಿ ಒಂದಷ್ಟು ಅನುಭವ ಪಡ್ಕೊಂಡು ಅದೆಲ್ಲ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿ ನಾವು ಶಿವಪ್ಪನಿಗೆ ಕೇಳ್ಕೊಂಡ್ವಿ. ಶಿವಪ್ಪ ಏನು ಮಾಡ್ದ? ಆಯ್ತಪ್ಪ ಕಳಿಸ್ತೀನಿ ಅಂತ ಕಳಿಸಿದ್ದಾನೆ. ಕಳಿಸಿದ ಮೇಲೆ ನಾವೇನು ಮಾಡಿದ್ದೀವಿ? ವಾಪಸ್ ಹೋಗಬೇಕಲ್ಲ, ನಾವು ಅದನ್ನೇ ಮರ್ತುಬಿಟ್ಟಿದ್ದೀವಿ. ವೀಸಾ ಲ್ಯಾಪ್ಸ್ ಆದ್ರೂ ಕೂಡ ನಾವು ವಾಪಸ್ ಹೋಗುವಂಥ ಮನಸ್ಸು ಮಾಡಲಿಲ್ಲ. ಇಲ್ಲೇ ಒಂದು ರಿಲೇಷನ್ಶಿಪ್ ಕ್ರಿಯೇಟ್ ಮಾಡಿಕೊಂಡು, ಇಲ್ಲೇ ಒಂದು ಬಂಧುತ್ವವನ್ನು ಕ್ರಿಯೇಟ್ ಮಾಡಿಕೊಂಡು, ಇಲ್ಲೇ ಹಣ ಆಸ್ತಿ ಅದು ಇದು ವ್ಯಾಮೋಹಕ್ಕೆ ಬಿದ್ದು ಇಲ್ಲಿಯ ಅಭಿರುಚಿಗಳನ್ನು ಸವಿತಾ ನಾವು ಇಲ್ಲೇ ಇದ್ದುಬಿಟ್ಟಿದ್ದೀವಿ. ದೇವರೇನು ನಮ್ಮನ್ನಿಲ್ಲಿ ಕಳಿಸಿ ಅವನು ಕಷ್ಟ ಕೊಡ್ತಾ ಇಲ್ಲ. ಈ ಕಷ್ಟಗಳನ್ನು ನಾವೇ ತಂದುಕೊಂಡಿರೋದು. ಇಲ್ಲಿ ಬೇಕು 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 ಬೇಡಿಕೆಗಳು ಜಾಸ್ತಿ ಆಯಿತು. ನಮ್ಮ ಅವಶ್ಯಕತೆಗಳಿಗಿಂತ ಹೆಚ್ಚು ಬೇಡಕ್ಕೆ ಶುರು ಮಾಡಿದ್ವಿ. ಅವು ಸಿಗಲಿಲ್ಲ. ಅವು ಸಿಗದೇ ಇದ್ದಿದ್ದಕ್ಕೋಸ್ಕರ ನಾವು ವಾಮ ಮಾರ್ಗ ಹಿಡಿದ್ವಿ. ಅವನ್ನು ಪಡ್ಕೊಳ್ಳೋದಕ್ಕೆ ಅನೇಕ ಪಾಪಕರ್ಮಗಳನ್ನು ಮಾಡಿದ್ವಿ. ಆ ಪಾಪಕರ್ಮಗಳಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಈ ಭೂಮಿಯ ಮೇಲೆ ಇಲ್ಲೂ ಒಂದು ಸೈತಾನ ಅಂತ ಇದ್ದಾನೆ. ಆ ಸೈತಾನನ ಸಾಮ್ರಾಜ್ಯ. ಅಲ್ಲಿ ಇಲ್ಲೂ ಕೂಡ ತಪ್ಪು ಒಪ್ಪುಗಳಿಗೆ ಶಿಕ್ಷೆ ಆಗುತ್ತೆ. ಅದೇ ರೀತಿ ಆ ತಪ್ಪು ಒಪ್ಪುಗಳಿಗೆ, ಆ ಶಿಕ್ಷೆಗಳಿಗೆ ಒಳಗಾಗಿ ನಾವಿಲ್ಲಿ ಕಷ್ಟಗಳು ಬೀಳ್ತಾ ಇದ್ದೀವಿ. ಆದರೆ ದೂರ್ಕೊಳ್ಳೋದು ಯಾರನ್ನ? ದೇವರನ್ನ. ಬೇಕಂತ ನಮಗಿಲ್ಲಿ ಜನ್ಮ ಕೊಟ್ಬಿಟ್ಟು ನಮಗೆಲ್ಲ ಇಲ್ಲಿದ್ದೆಲ್ಲ ಕಷ್ಟ ಕೊಡ್ತೀಯ ನೀನು ಅಂತ ಹೇಳಿ ಬೈಕೊಳ್ಳೋದು ಯಾರಿಗೆ? ಶಿವನ್ನ. ಇಲ್ಲಿಗೆ ನಾವು ಬರಬೇಕಂತ ಕೇಳ್ಕೊಂಡಿದ್ದು ನಾವೇ. ತಥಾಸ್ತು ಅಂದ. ಇಲ್ಲಿಗೆ ಬಂದ ಮೇಲೆ ಅವನ್ನು ಮರ್ತಿದ್ದು ನಾವೇ. ಆಯಿತು ಅಂದ. ಈ ಭೂಲೋಕದ ವ್ಯವಹಾರಗಳಿಗೆ ಹೊಂದಾಣಿಕೆ ಮಾಡ್ಕೊಂಡ್ವಿ. ತಪ್ಪುಗಳು ಮಾಡಿದ್ವಿ, ಪಾಪಕರ್ಮಗಳನ್ನ ಮಾಡಿದ್ವಿ, ಶಿಕ್ಷೆ ಅನುಭವಿಸ್ತಾ ಇದ್ವಿ,
ಬೈಕೊಳ್ಳೋದು ಮಾತ್ರ ದೇವರನ್ನೇ. ಇನ್ನೂ ಎಷ್ಟೋ ಜನಕ್ಕೆ ದೇವ್ರು ಗೊತ್ತಾಗಿಲ್ಲ, ಎಲ್ಲಿಂದ ಬಂದ್ವಿ ಅನ್ನೋದು ಗೊತ್ತಾಗಿಲ್ಲ, ನಾವು ಮೊದಲು ಎಲ್ಲಿದ್ವಿ ಅನ್ನೋದು ಗೊತ್ತಿಲ್ಲ, ನಮ್ಮ ಮರಣದ ನಂತರ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದೇ ಸತ್ಯ, ನಾವು ನೋಡ್ತಾ ಇರೋದೇ ಸತ್ಯ, ಭೂಲೋಕನೇ ಸತ್ಯ, ನಮ್ಮ ಹೆಂಡತಿ ಸತ್ಯ, ನಮ್ಮ ಮಕ್ಕಳ ಸತ್ಯ, ನಮ್ಮ ತಂದೆ ತಾಯಿ ಸತ್ಯ, ನಮ್ಮ ಈ ನೋಡ್ತಾ ಇರ್ತಕ್ಕಂಥ ರಿಲೇಷನ್ಶಿಪ್ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟು ಸಂಪೂರ್ಣವಾಗಿ ಯಾಮಾರಿಬಿಟ್ಟಿದ್ದೀವಿ. ಬೈಕೊಳ್ಳೋದು ಮಾತ್ರ ದೇವರನ್ನು ಬಿಟ್ಟೇ ಇಲ್ಲ ನಾವು. ಕೆಲವ್ರು ಅಂತಾರೆ, ಏನ್ರಿ ದೇವರನ್ನು ನಾವು ಹುಟ್ಟಿಸುವಂತ ನಾವೇನು ಕಾಲಿಗೆ ಬಿದ್ದಿದ್ವಾ? ಹೌದು, ನೀವು ಕಾಲಿಗೂ ಬಿದ್ದಿರಿ, ಕೇಳ್ಕೊಂಡ್ರಿ, ಅದಕ್ಕೆ ಕಳಿಸಿರೋ ದೇವರು. ಆದರೆ ಎಲ್ಲರೂ ಈ ಪ್ರಶ್ನೆ ಕೇಳಲ್ಲ. ಕೆಲವರು ನಿಧಾನಕ್ಕಾದ್ರೂ ಕೂಡ ಅವರಿಗೆ ಒಂದು ದೈವಿ ಗುಣ ಬರ್ತದೆ. ಅವರಿಗೆ ಒಂದು ಲೈಫ್ ರಿಯಲೈಸೇಷನ್ ಆಗುತ್ತೆ. ಯಾರಿಂದಲೋ ಯಾವುದೋ ರೂಪದಲ್ಲಿ, ಬಂಧುಗಳಿಂದಲೋ, ಗುರುಗಳಿಂದಲೋ, ಸ್ನೇಹಿತರಿಂದಲೋ ಅಥವಾ ಯಾವುದೋ ಒಂದು ಮೂಲಕ ಅವನಿಗೆ ಜ್ಞಾನ ಬರ್ತದೆ. ಬಂದಾಗ ಅಯ್ಯೋ ದೇವರೇ, ನಾನು ಮನುಷ್ಯ ಜನ್ಮಕ್ಕೆ ಬಂದಿದ್ದೀನಿ, ನಾನು ಬಂದ ಮೇಲೆ ನಾನು ಏನು ಮಾಡಬೇಕು ಅನ್ನೋದೇ ಮರೆತು ಬಿಟ್ಟಿದ್ದೀನಲ್ಲ ಅಂತ ಯೋಚನೆ ಮಾಡ್ತಾನೆ. ಆ ಥರ ಯೋಚನೆ ಮಾಡಿದವ್ರು ಏನು ಮಾಡ್ತಾರೆ, ಮುಕ್ತಿಗೋಸ್ಕರ, ಅಂದರೆ ಮುಕ್ತಿ ಅಂತಂದರೆ ಇಲ್ಲಿಂದ ವಾಪಸ್ಸು ಮನೆಗೆ ಹೋಗುವಂಥದ್ದು, ನಮ್ಮ ಶಿವಪುರಿಗೆ, ಶಿವನ ಸನ್ನಿಧಾನಕ್ಕೆ ಹೋಗುವಂಥದ್ದು. ಆ ಮುಕ್ತಿಗೋಸ್ಕರ ಜನ ಕಷ್ಟ ಬೀಳ್ತಾರೆ. ಇನ್ನು ಕೆಲವರು ಈ ಮುಕ್ತಿನೂ ಗೊತ್ತಿಲ್ಲ, ದೇವರೂ ಗೊತ್ತಿಲ್ಲ ಅನ್ನೋನೇನು ಮಾಡ್ತಾನೆ, ಆಸ್ತಿ, ಹಣ, ಹೆಂಡತಿ, ಮನೆ, ಮಕ್ಕಳು, ಬಂಧುತ್ವ ಅಂತ ಅವನು ಅದರ ಕಡೆ ಗಮನ ಇರ್ತದೆ. ಇನ್ನು ಕೆಲವರು ಇರ್ತಾರೆ, ಅವರಿಗೆ ಮುಕ್ತಿನೂ ಗೊತ್ತಿಲ್ಲ, ಹಣ ಆಸ್ತಿನೂ ಗೊತ್ತಿಲ್ಲ, ಜೀವನನೂ ಗೊತ್ತಿಲ್ಲ. ಬೆಳಗ್ಗೆ ಎದ್ದೇಳ್ತಾರೆ, ಎಲ್ಲ ಒಂದು ಕಡೆ ದುಡಿತಾರೆ, ಕುಡಿತಾರೆ, ಕಡಿತಾರೆ, ಸಾವು ಬಂದರೆ ಮಡಿತಾರೆ, ಮುಗೀತು ಅವ್ರದ್ದು. ಅವ್ರಿಗೇನೂ ಗೊತ್ತಿಲ್ಲ, ಅವರ ಪಶುಗಳಿಗೂ ಅವ್ರಿಗೂ ಏನೂ ವ್ಯತ್ಯಾಸ ಇಲ್ಲ. ಅದೊಂದು ರೀತಿಯ ಜನ. ಹೀಗೆ ದೇವರು ನಮಗೆ ಕಳಿಸಿದ್ದು ನಮ್ಮ ಕೋರಿಕೆ ಮೇರೆಗೇ. ಜೊತೆಗೆ ಇಲ್ಲೊಂದಷ್ಟು ಹೆಂಗೂ ಹೋಗ್ತೀಯಲ್ಲಪ್ಪ, ಹೀಗೋ ನಿನ್ನ ಕರ್ತವ್ಯಗಳು ಇಂಥದ್ದು ಅಂತ ಹೇಳ್ದ ಅಷ್ಟೇ. ಆದರೆ ನಾವು ಅವನ ನೆನಪೇ ಇಲ್ಲದೆ, ನಾವು ನಮ್ಮ ದುರಾಸೆ, ನಮ್ಮ ದುರಹಂಕಾರ, ನಮ್ಮ ದುರ್ಬುದ್ಧಿ, ಇವುಗಳಿಂದ ನಾವಿವತ್ತು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಆದರೆ ಒಬ್ಬ ಮನುಷ್ಯನ ಮುಖ್ಯ ಉದ್ದೇಶ, ಮಾನವ ಜನ್ಮದ ಉದ್ದೇಶ, ಅವನು ಆರೋಗ್ಯವಾಗಿರಬೇಕು, ಸುಖದಿಂದ ಇರಬೇಕು, ನೆಮ್ಮದಿಯಿಂದ ಇರಬೇಕು, ಸಂತೋಷವಾಗಿರಬೇಕು, ಸಂತೃಪ್ತಿಯಿಂದ ಇರಬೇಕು. ಇವು ಅವನ ಮುಖ್ಯ ಉದ್ದೇಶಗಳು. ಅವನು ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ, ಇದೇ ಜನ್ಮ ಕಡೆ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಅವನು ಯೋಚನೆ ಮಾಡ್ತಾ ಇರ್ತಾನೆ. ಮುಕ್ತಿಗಾಗಿ ಯಾರಿಗೆ ಶರಣ ಹೋಗಬೇಕು? ದೇವತೆಗಳಿಗೆ ಶರಣ ಹೋಗ್ಬೇಕಾ? ದೇವನಿಗೆ ಶರಣ ಹೋಗಬೇಕಾ? ಅಥವಾ ಯೋಗಕ್ಕೆ ನಾವು ಶರಣಾಗಬೇಕಾ? ಧ್ಯಾನಕ್ಕೆ ಶರಣಾಗಬೇಕಾ? ಇಲ್ಲಿ ನಾವು ಯೋಗಕ್ಕೆ ಶರಣಾಗಬೇಕಾಗತ್ತೆ. ಯೋಗ ಮಾಡೋದ್ರಿಂದ ನಮಗೆ ಎಲ್ಲವೂ ಕೂಡ ಗೋಚರ ಆಗುತ್ತೆ. ಈಗ ನಾವು ಯಾವುದೋ ಒಂದು ಕಲ್ಲು ದೇವ್ರನ್ನ ಹಿಡ್ಕೊಂಡು ದಿನ ಪೂಜೆ ಮಾಡಿ ಗಂಟೆ ಹೊಡೆದು ಅದ್ರ ಮುಂದೆ ಒಂದಷ್ಟು ಪ್ರಸಾದ ಇಟ್ಟು ಏನು ಪ್ರಯೋಜನ ಆಗೋದಿಲ್ಲ. ನಾವು ಯೋಗದ ಮುಖಾಂತರ ಮಾತ್ರ ನಮಗೆ ಜ್ಞಾನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ಆತ್ಮಜ್ಞಾನ ಮೊದಲು ಪ್ರಾಪ್ತಿಯಾಗಬೇಕು. ಆತ್ಮಜ್ಞಾನ, ನಾನು ಒಂದು ಆತ್ಮ, ಈ ಶರೀರ ನನ್ನ ಮನೆ, ಈ ಶರೀರ ನನಗೆ ಬಾಡಿಗೆ ಮನೆ, ಈ ಮನೆಯಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ, ಈ ಭ್ರೂಮಧ್ಯೆ ಭ್ರುಕುಟಿಯಲ್ಲಿ ಪ್ರಕಾಶಮಾನವಾಗಿ ಹೊಳೆಯುವ ನಕ್ಷತ್ರವಾಗಿ ನಾವು ಈ ಭ್ರೂಮಧ್ಯೆ ಹಿಂದೆಗಡೆ ಇದ್ದೀವಿ, ಅದೇ ನಾನು
ಅದೇ ನಾನು ಆತ್ಮ. ನಾನು ಆತ್ಮ ಅನ್ನುವಂತಹ ಪರಿಜ್ಞಾನ, ಆ ದಿವ್ಯ ಅನುಭವ, ಆ ಜ್ಞಾನ ನಮಗೆ ಯಾವಾಗ ಬರ್ತದೆ ಅಂತಂದರೆ ನಾವು ಯೋಗ ಮಾಡೋದ್ರಿಂದ, ಶಿವಯೋಗ ಮಾಡೋದ್ರಿಂದ ನಮಗೆ ಯಾವತ್ತೋ ಒಂದು ದಿನ ಗೋಚರ ಆಗುತ್ತೆ. ಅಯ್ಯೋ ದೇವರೇ, ನಾನು ಈ ದೇಹನೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ನಲ್ಲ, ಓಹೋ ಈ ದೇಹನೇ ಬೇರೆ, ನಾನೇ ಬೇರೆ, ನಾನು ಆತ್ಮ, ನನಗೆ ಸಾವಿಲ್ಲ, ಸಾಯೋದು ಯಾವುದು? ಈ ಶರೀರ. ಈ ಶರೀರ ಮಣ್ಣಿಗೆ ಹೋಗಿಬಿಡುತ್ತೆ. ಆದರೆ ಆತ್ಮನಾದ ನನಗೆ ಸಾವಿಲ್ಲ. ನಾನು ಹೋದರೆ ಶಿವಲೋಕಕ್ಕೆ ಹೋಗಬೇಕು, ಹೋಗಲಿಲ್ಲ ಅಂತಂದರೆ ಈ ಭೂಲೋಕದಲ್ಲೇ ಇರಬೇಕು ಮತ್ತೊಂದು ಜನ್ಮ ತಗೊಂಡು ಅನ್ನುವಂತಹ ಪರಮ ಜ್ಞಾನ ಇದೆಯಲ್ಲ, ಆ ಜ್ಞಾನ ನಮಗೆ ಯೋಗದಿಂದ ಬರ್ತದೆ, ಯೋಗ ಮಾಡೋದ್ರಿಂದ ಬರ್ತದೆ. ನಮಗೆ ಆತ್ಮಜ್ಞಾನ ಅಳವಟ್ಟ ನಂತರ ನಮಗೆ ಸಿಗುವುದೇನಪ್ಪ ಅಂದರೆ ಶಿವಜ್ಞಾನ. ನಾನು ಆತ್ಮ, ನನಗೊಬ್ಬ ಪರಮಾತ್ಮನಿದ್ದಾನೆ, ನನಗೊಬ್ಬ ಒಡೆಯನಿದ್ದಾನೆ, ನನ್ನ ಒಬ್ಬ ಕಂಟ್ರೋಲರ್ ಇದ್ದಾನೆ, ನನ್ನ ಮೇಲೆ ಒಬ್ಬರಿಗೆ ಹಿಡಿತಾ ಇದೆ, ಅವರು ನನ್ನನ್ನು ಹಿಡಿತಾ ಇದ್ದಾರೆ. ಆ ಶಿವ ಅನ್ನೋನು ನನ್ನನ್ನು ಗಮನಿಸ್ತಾ ಇದ್ದಾನೆ, ನನ್ನ ಎಲ್ಲ ಒಪ್ಪು ತಪ್ಪುಗಳನ್ನು, ಪಾಪ ಪುಣ್ಯಗಳನ್ನು ಲೆಕ್ಕಾಚಾರ ಆಗ್ತಾ ಇದ್ದಾನೆ ಅನ್ನುವಂತಹ ಅರಿವು ಬರ್ತದೆ. ಇದೆಲ್ಲ ಒಂದೊಂದು ಘಟ್ಟ. ನಾವು ಮುಕ್ತಿಗಾಗಿ ಈ ಯೋಗಕ್ಕೆ ಶರಣಾಗಬೇಕಾಗುತ್ತೆ. ಯೋಗದ ಮುಖಾಂತರ ಮಾತ್ರ ನಾವು ದೇವರನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಯೋಗ ಮಾಡೋದ್ರಿಂದ ನಮಗೆ ದೈವಿ ಗುಣಗಳು ಅಳವಡ್ತವೆ. ಆ ದೈವಿ ಗುಣ ಅಳವಟ್ಟಾಗ ನಮ್ಮ ಜೀವನ ಆನಂದಮಯ ಆಗುತ್ತೆ. ಆನಂದಮಯ ಆಗುತ್ತೆ, ನಮ್ಮ ಆತ್ಮ ಚೈತನ್ಯಮಯ ಆಗುತ್ತೆ. ಈ ವಿಶ್ವ ಶಕ್ತಿ ನಮ್ಮಲ್ಲಿ ತುಂಬಿರ್ತದೆ. ನಮ್ಮಲ್ಲಿ ತುಂಬಿ ಈ ಸತ್ಯಮಯ ಜೀವನ ಏನಾಗುತ್ತೆ ಅಂತಂದರೆ ಯೋಗಮಯ ಜೀವನ ಆಗುತ್ತೆ. ಯೋಗಮಯ ಜೀವನ ಆಗುತ್ತೆ. ಯೋಗದ ಮುಖಾಂತರ ಪ್ರತಿದಿನ ನಾವು ಆ ದಿವ್ಯ ಚೈತನ್ಯ, ಆ ಬ್ರಹ್ಮಾನಂದವಾಗಿರ್ತಕ್ಕಂಥ ಆ ಶಿವ ಚೈತನ್ಯ, ಆ ಶಿವ ಚೈತನ್ಯದ ಜೊತೆಗೆ ನಾವು ಬೆರೆಯುವಂತಹ ಕೆಲಸವನ್ನು ಪ್ರತಿದಿನ ನಾವು ಮಾಡ್ತಾ ಹೋಗ್ತೇವೆ. ಅದೊಂದು ಅಭ್ಯಾಸನೇ ಆಗಿಬಿಡ್ತದೆ. ಆ ಯೋಗ ಮಾಡೋದ್ರ ಜೊತೆಗೆ ನಾವು ಅಧ್ಯಯನ ಮಾಡಬೇಕು. ಅಧ್ಯಯನ, ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಧರ್ಮಗ್ರಂಥಗಳಿದ್ದಾವೆ. ಆ ಧರ್ಮಗ್ರಂಥಗಳನ್ನು ನಾವು ಓದೋದ್ರ ಮುಖಾಂತರ ನಮ್ಮ ತಿಳುವಳಿಕೆ, ಆತ್ಮಜ್ಞಾನ, ಪರಮಾತ್ಮಜ್ಞಾನ, ಜೀವನದ ಮೌಲ್ಯಗಳು, ಪ್ರಕೃತಿಯ ರಹಸ್ಯ, ಪರಮಾತ್ಮನ ಇರುವಿಕೆ, ಅವನ ಪ್ರಾಬಲ್ಯ, ಅವನ ಶ್ರೇಷ್ಠತೆ, ಅವನ ಘನತೆ ಎಲ್ಲವೂ ಕೂಡ ಹಂತ ಹಂತವಾಗಿ ನಮಗೆ ಸ್ವ ಅಧ್ಯಯನದಿಂದ ತಿಳಿತಾ ಹೋಗುತ್ತೆ. ಅಧ್ಯಯನ ಮಾಡಬೇಕು. ವೇದಗಳಿದೆ, ಉಪನಿಷತ್ತುಗಳಿದ್ದಾವೆ, ಆಮೇಲೆ ಈ ಬೈಬಲ್ ಇದೆ, ಕುರಾನ್ ಇದೆ, ತ್ರಿಪಿಟಕ ಇದೆ, ಹಾಗೆ ಭಗವದ್ಗೀತೆ ಇದೆ. ಎಲ್ಲವನ್ನು ಕೂಡ ಈ ಜಗತ್ತಿನ ಎಲ್ಲ ಧರ್ಮಗಳನ್ನು ನಾವು ಓದುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಮಗೆ ನಮ್ಮ ಜೀವನದ ಜಂಜಾಟ, ನಮಗೆ ಇವೆಲ್ಲ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ನಶ್ವರ ಜಗತ್ತಿನ ನಾಶವಾಗುವಂಥದ್ದೇ ನಾವು ಇಟ್ಕೊಂಡಿದ್ದೀವಿ. ಈಗ ಈ ಜಗತ್ತು ನಶ್ವರ. ನಾವು ನಂಬ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ಒಂದಿನ ನಾಶವಾಗುವಂಥದ್ದೇನೆ. ಅದರಿಂದಲೇ ಬಿದ್ದುಬಿಟ್ಟಿದ್ದು, ಅದನ್ನೇ ಮಾಯೆ ಅನ್ನೋವಂಥದ್ದು. ನಾವು ಧರ್ಮಗ್ರಂಥಗಳು, ಒಳ್ಳೊಳ್ಳೆ ಮೌಲ್ಯಯುತವಾದಂತಹ ಪುಸ್ತಕಗಳನ್ನು ಜ್ಞಾನಾರ್ಜನೆಗೋಸ್ಕರ ನಾವು ಓದಬೇಕಾಗುತ್ತೆ. ನಂತರ ಸತ್ಸಂಗಗಳನ್ನ ಮಾಡಬೇಕಾಗತ್ತೆ. ಒಳ್ಳೊಳ್ಳೆ ಮಹಾತ್ಮರ ಸಹವಾಸ, ಸಾಧು ಸತ್ಪುರುಷರ ಸಹವಾಸ, ಸಜ್ಜನರ ಸಹವಾಸ, ಶಿವಯೋಗಿಗಳ ಸಹವಾಸ, ಹೀಗೆ ಯಾರು ಮುಮುಕ್ಷುಗಳಿರ್ತಾರಲ್ಲ, ಮೋಕ್ಷಕ್ಕೋಸ್ಕರ ಪರಿತಪಿಸ್ತಾ ಇರ್ತಾರಲ್ಲ, ಅಂಥವರ ಜೊತೆ ನಾವು ಸೇರಬೇಕಾಗುತ್ತೆ. ಯಾಕೆಂದರೆ ವಿಚಾರ ವಿನಿಮಯ ಮಾಡ್ಕೊಳ್ಬೇಕಲ್ಲ.
ಒಪ್ಪು ತಪ್ಪುಗಳನ್ನು ನಾವು ವಿಚಾರ ವಿನಿಮಯ ಮಾಡಿಕೊಂಡಾಗ ನಮಗೆ ಜ್ಞಾನ ಜಾಸ್ತಿ ಆಗುತ್ತೆ. ಜ್ಞಾನ ಜಾಸ್ತಿ ಆದಾಗ ನಮಗೆ ಒಂದು ಪ್ರಶ್ನೆಗಳು ಉತ್ಪತ್ತಿ ಆಗುತ್ತೆ. ಏನು ಪ್ರಶ್ನೆಗಳಪ್ಪ ಅಂತಂದರೆ, ನಾನು ಯಾರು? ಮೊದಲು ಜ್ಞಾನಿಗೆ ಎದುರಾಗುವಂತಹ ಪ್ರಶ್ನೆ, ಮೊದಲನೇ ಪ್ರಶ್ನೆ, ನಾನು ಯಾರು? ನಾನು ಯಾರು ಅಂದ ತಕ್ಷಣ ನಾನು ಎಲ್ಲಿಂದ ಬಂದೆ? ಇಲ್ಲಿ ನಾನು ಏನು ಮಾಡಬೇಕು? ನನ್ನ ಜನ್ಮದ ಉದ್ದೇಶ ಏನು? ನನ್ನ ಜನ್ಮದ ಉದ್ದೇಶ ಆದಮೇಲೆ ನನ್ನ ಮರಣ ಬಂದೇ ಬರುತ್ತಲ್ಲ, ನನ್ನ ಮರಣದ ನಂತರ ಏನು? ಇವಿಷ್ಟೂ ಕೂಡ ಒಬ್ಬ ಜ್ಞಾನಿಗೆ ಎದುರಾಗುವಂಥದ್ದು, ಒಬ್ಬ ಸಾಧು ಸತ್ಪುರುಷನಿಗೆ ಎದುರಾಗುವಂಥದ್ದು, ಒಬ್ಬ ಸಾಧಕನಿಗೆ, ಒಬ್ಬ ಜ್ಞಾನಿ, ಒಬ್ಬ ಬ್ರಹ್ಮಜ್ಞಾನಿಗೆ, ಆತ್ಮಜ್ಞಾನಿಗೆ ಎದುರಾಗುವಂತಹ ಈ ಪ್ರಶ್ನೆಗಳು. ಮೊದಲು ನಾನು ಯಾರು? ನಾನು ಎಲ್ಲಿಂದ ಬಂದೆ? ನನ್ನ ಈ ಜನ್ಮದ ಉದ್ದೇಶ ಏನು? ಮರಣದ ನಂತರ ನಾನು ಎಲ್ಲಿ ಹೋಗಬೇಕು? ಎಲ್ಲಿ ಹೋಗ್ತೇನೆ? ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡರೆ ಅವನೊಬ್ಬ ಬ್ರಹ್ಮಜ್ಞಾನಿ, ಅವನೊಬ್ಬ ಆತ್ಮಜ್ಞಾನಿ, ಅವನೊಬ್ಬ ತತ್ವಜ್ಞಾನಿ. ಆ ದಾರಿಯಲ್ಲಿ ನಡೆಯುವಂಥದ್ದು ಒಬ್ಬ ಶಿವಯೋಗಿಯ ಆದ್ಯ ಕರ್ತವ್ಯ. ಒಬ್ಬ ಯೋಗಿಯ ಆದ್ಯ ಕರ್ತವ್ಯ, ಅದೇ ಅವನ ಮುಖ್ಯವಾದಂತಹ ದಾರಿ. ಇದರೊಳಗೆ ಏನು ತಿಳ್ಕೊಳ್ತಾನೆ? ನಾನು ಒಂದು ಆತ್ಮ ಅನ್ನುವಂಥದ್ದು ಅವನಿಗೆ ಡೆಫಿನೆಟ್ ಆಗುತ್ತೆ. ಸುಮ್ಮನೆ ಗೋಚರ ಅಲ್ಲ, ಅವನ ಮನಸ್ಸಿನ ಸಂಪೂರ್ಣವಾಗಿ ಒಪ್ಕೋಬೇಕು. ಹೌದು, ನಾನು ಒಂದು ಆತ್ಮ. ನಾನು ಎಲ್ಲಿಂದ ಬಂದೆ? ನಾನು ಶಿವಲೋಕದಿಂದ ಬಂದೆ. ನನ್ನ ಈ ಜನ್ಮದ ಉದ್ದೇಶ ಏನು? ನನ್ನ ಈ ಜನ್ಮದ ಉದ್ದೇಶ ಈ ಜಡ ಪ್ರಪಂಚ, ಈ ನಶ್ವರ ಪ್ರಪಂಚ, ಈ ಮಾಯಾ ಪ್ರಪಂಚ, ಈ ಮಾಯಾ ಪ್ರಪಂಚದಲ್ಲಿ ನಾನು ಮಾಯೆಗೆ ಒಳಗಾಗದೆ ಮಾಯೆಯನ್ನು ಗೆದ್ದು ಮಹಾತ್ಮನಾಗಬೇಕು. ಮಾಯೆಯನ್ನು ಗೆದ್ದು ಮಹಾತ್ಮನಾಗಿ ಈ ಮಾಯಾಲೋಕವನ್ನು ಮೆಟ್ಟಿ ನಿಂತು ನಾನು ಆ ಶಿವಲೋಕಕ್ಕೆ ಮತ್ತೆ ನಾನು ವಾಪಸ್ ಹೋಗಬೇಕು ಅಂತಂದರೆ ಮುಕ್ತಿಯನ್ನು ಪಡ್ಕೊಳ್ಬೇಕು. ಈ ಜನ್ಮ ಕಡೆಯಾದ ನಂತರ ಅಂದರೆ ಮರಣದ ನಂತರ ಏನು? ಮರಣದ ನಂತರ ನಾನು ಗ್ಯಾರಂಟಿ ನನ್ನ ಸ್ವಂತ ಮನೆಗೆ ಹೋಗ್ತೇನೆ. ಮತ್ತೆ ನಾನು ಈ ಭೂಮಿಯ ಮೇಲೆ ಜನ್ಮ ತಗೊಳ್ಳಲ್ಲ. ಈ ಶರೀರವನ್ನು ಇಲ್ಲೇ ಬಿಟ್ಟು ನಾನು ಶಿವನಲ್ಲಿ ಐಕ್ಯನಾಗ್ತೇನೆ. ಶಿವನಲ್ಲಿ ಐಕ್ಯ ಆಗೋದು ಈ ಜೀವನದ ಪರಮ ಉದ್ದೇಶ. ಜೊತೆಗೆ ನನ್ನ ಮರಣಾನಂತರದ ಅಂತಿಮ ಘಟ್ಟ, ಅದು ಅಂತಿಮ ಸತ್ಯ. ಆ ಅಂತಿಮ ಸತ್ಯಕ್ಕೋಸ್ಕರ ಪ್ರತಿಯೊಬ್ಬ ಜೀವಿ, ಪ್ರತಿಯೊಬ್ಬ ಮಾನವ ಈ ಭೂಮಿಯ ಮೇಲೆ ಬರ್ತಾನೆ. ಇದು ದೇವರು ಬೇಕಂತ ಇಲ್ಲಿ ಹುಟ್ಟಿಸ್ಬಿಟ್ಟು ತೊಂದರೆ ಕೊಡ್ತಾ ಇಲ್ಲ. ತೊಂದರೆಗಳನ್ನ ಮಾಡ್ಕೊತಾ ಇರೋರು ನಾವೆಲ್ಲ ಮರ್ತು ಹೋಗ್ಬಿಟ್ಟಿದ್ದೀವಿ. ಆ ಪರಮಾತ್ಮನ ಅರಿವು ನಮಗೆ ಇಲ್ಲ, ಆ ಶಿವಜ್ಞಾನ ನಮಗೆ ಇಲ್ಲ, ಆ ಶಿವ ನಿರಾಕಾರ ನಮಗೆ ಗೊತ್ತಿಲ್ಲ. ಸಿಕ್ಕ ದೇವ್ರುಗಳನ್ನೇ ಪೂಜೆ ಮಾಡಿಕೊಂಡು ಸಿಕ್ಕಿದ್ದನ್ನೆಲ್ಲ ದೇವರು ಅಂತ ಕಲ್ಪನೆ ಮಾಡಿಕೊಂಡು ಇಡೀ ನಮ್ಮ ಜೀವನವನ್ನೇ ವ್ಯರ್ಥ ಮಾಡಿಕೊಂಡು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳದೆ ಅಸತ್ಯ ದಾರಿಯಲ್ಲಿ ನಡೆದು ಅನೇಕ ಪಾಪಕರ್ಮಗಳನ್ನು ಮಾಡಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಕೊನೆಗೆ ಬೈಕೊಂಡಿದ್ದು ಯಾರಿಗೆ ಅಂತಂದರೆ ಆ ನಿರಾಕಾರ ಶಿವನಿಗೆ. ಎಲ್ಲದಕ್ಕೂ ನಾವೇ ಕಾರಣ ಅನ್ನೋದು ನಾವು ಒಪ್ಪಕ್ಕೆ ರೆಡಿ ಇಲ್ಲ. ಈ ಅನುಭವಿಸ್ತಾ ಇರ್ತಕ್ಕಂಥ ಪಾಪಗಳಿಗಾಗಲಿ ಅಥವಾ ಈ ಕಷ್ಟ ಕಾರ್ಪಣ್ಯಗಳಿಗಾಗಲಿ
ಈ ಜನ್ಮಗಳಿಗೆ ನಾವು ಬರಲಿಕ್ಕಾಗಲಿ ಎಲ್ಲವೂ ನಾವೇ ಕಾರಣ ಅನ್ನುವಂಥದ್ದನ್ನು ನಾವು ಒಪ್ಪಕ್ಕೆ ತಯಾರಿಲ್ಲ. ಯಾವಾಗ ಒಪ್ತೀವಿ ಅಂತಂದರೆ ಅವನಿಗೆ ಪರಿಪೂರ್ಣ ಜ್ಞಾನ, ಪರಿಪೂರ್ಣವಾದಂಥ ಜ್ಞಾನ ಬರುವವರೆಗೆ ನಾನು ಮಾಡಿದ್ದೇ ಸರಿ ಅಂತ ಅನಿಸುತ್ತೆ. ಜ್ಞಾನ ಸ್ಪರ್ಶ ಆದಾಗ ನಾನು ಮಾಡ್ತಾ ಇರೋದು ಇದು ತಪ್ಪು, ಇದಕ್ಕೆ ನಾನೇ ಕಾರಣ, ಇದು ಬೇರೆ ಯಾರೋ ಕಾರಣ ಅಲ್ಲ ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ, ಈಗ ಪರಮಾತ್ಮ ಪಡ್ಕೋಬೇಕು ನಾನು ಅಂತ ಒಂದು ಗಟ್ಟಿ ಮನಸ್ಸು ಮಾಡ್ತಾನೆ. ಗಟ್ಟಿ ಮನಸ್ಸು ಮಾಡಿ ಏನು ಮಾಡ್ತಾನೆ, ಧ್ಯಾನ ಮಾಡೋಕ್ಕೆ ಶುರು ಮಾಡ್ತಾನೆ. ಯೋಗದಲ್ಲಿ ಕೂತ್ಕೋತಾನೆ. ಯೋಗದಲ್ಲಿ ಏನು ಸಿಗುತ್ತೆ ನಮಗೆ, ಜ್ಞಾನ ಸಿಗುತ್ತೆ, ದೈವಿ ಜ್ಞಾನ ಸಿಗುತ್ತೆ. ನಂತರ ಏನು ಸಿಗುತ್ತೆ, ಶಾರೀರಿಕ ಆರೋಗ್ಯ ಸಿಗುತ್ತೆ. ಆರೋಗ್ಯ ಬೇಕೇ ಬೇಕು, ಆರೋಗ್ಯ ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಶಾರೀರಿಕ ಆರೋಗ್ಯ ಸಿಗುತ್ತೆ. ಆಮೇಲೆ ಏನು ಸಿಗುತ್ತೆ, ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತೆ, ಮಾನಸಿಕ ಪ್ರಶಾಂತತೆ. ಅದು ಆ ಮಾನಸಿಕ ಪ್ರಶಾಂತತೆ ಪಡೆಯುವಂಥದ್ದು ಆ ಮನಸ್ಸನ್ನು ಹಿಡಿದಿಡಲಿಕ್ಕೆ, ಮನಸ್ಸನ್ನು ನಮ್ಮ ಕಂಟ್ರೋಲ್ಗೆ ತಗೊಳ್ಳಿಕ್ಕೆ ನಾವು ಹೇಳ್ದಂಗೆ ಅದು ಕೇಳಬೇಕು. ನಾವು ಹೇಳ್ದಂಗೆ ಕೇಳೋಗೆ ನಮ್ಮ ಗುಲಾಮನಾಗಿ ಇಟ್ಕೋಬೇಕು ಮನಸ್ಸನ್ನು. ಈಗ ನಾವೇನು ಮಾಡ್ತಾಯಿದ್ದೀವಿ, ಮನಸ್ಸಿನ ಗುಲಾಮರಾಗಿ ನಡೀತಾ ಇದ್ದೀವಿ. ಮನಸ್ಸು ನಮಗೆ ಮಾಸ್ಟ್ರು, ಅದು ಹೇಳ್ದಂಗೆ ನಾವು ಕೇಳ್ತಾ ಇದ್ದೀವಿ. ಈಗ ನಮಗೆ ನಾವು ಹೇಳ್ದಂಗೆ ಮನಸ್ಸು ಕೇಳ್ತದೆ, ಬುದ್ಧಿ ಹೇಳ್ದಂಗೆ ಮನಸ್ಸು ಕೇಳ್ತದೆ, ಆತ್ಮ ಹೇಳ್ದಂಗೆ ಮನಸ್ಸು ಕೇಳ್ತದೆ. ಅದಕ್ಕೆ ಮಾನಸಿಕ ಪ್ರಶಾಂತತೆ. ಆಮೇಲೆ ಏನು ಸಿಗುತ್ತೆ ನಮಗೆ, ಬುದ್ಧಿ ವಿಕಾಸ. ನಾವೇನು ಸಂಕ್ಷಿಪ್ತ ಬುದ್ಧಿ ಇರುತ್ತಲ್ಲ ಅದು ವಿಕಾಸ ಎಲ್ಲಿವರೆಗೂ ಬ್ರಹ್ಮಜ್ಞಾನದವರೆಗೆ ನಮಗೆ ಬುದ್ಧಿ ವಿಕಾಸ ಆಗುತ್ತೆ. ಪರಿಪೂರ್ಣವಾದಂತಹ ಆತ್ಮಜ್ಞಾನ ನಮಗೆ ಪ್ರಾಪ್ತಿಯಾಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ, ಇದು ಮಾನವ ಜನ್ಮ ಇದೆಯಲ್ಲ, ಇದು ಅಂತಿಂಥ ಜನ್ಮ ಅಲ್ಲ, ಇದು ಬಹಳ ಶ್ರೇಷ್ಠವಾದಂಥ ಜನ್ಮ ಇದು. ಈ ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾಗಿರೋದ್ರಿಂದ ಈ ಜನ್ಮದಲ್ಲೇ ನಾವು ಮುಕ್ತಿಯನ್ನು ಪಡ್ಕೊಂಡು ಶಿವಲೋಕಕ್ಕೆ ಹೋಗ್ಬಿಡಬೇಕು. ಈ ಚಾನ್ಸ್ ಬಿಟ್ಟರೆ ಇನ್ನಿಲ್ಲ ನಮಗೆ. ಈ ಚಾನ್ಸನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ಇದನ್ನು ಇದೇ ಜನ್ಮ ಕಡೆ ಮಾಡ್ಕೊಂಬಿಡ್ಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ, ಅಯ್ಯೋ ದೇವರೇ, ಈ ವಿಷಯ ನಮಗೆ ಗೊತ್ತಿಲ್ಲದಲೇ 74 ಲಕ್ಷ ಜನ್ಮಗಳಲ್ಲಿ ಬಾರದ ಭವಂಗಳಲ್ಲಿ, ಬಾರದ ಯೋನಿಗಳಲ್ಲಿ ನಾವು ಬಂದ್ವಿ. ಇನ್ನು ನೀನು ನನಗೆ ತಿಳಿತು, ಇನ್ನು ನನಗೆ ಈ ಜೀವನದ ರಹಸ್ಯ ತಿಳಿತು. ಇನ್ನು ನಾನು ಮರುಹುಟ್ಟು ಪಡೆದನಾದೊಡೆ ನಿಮ್ಮ ಮೇಲಾಣೆ. ದೇವ್ರಿಗೆ ನಾವು ಕಂಡೀಷನ್ ಹಾಕಬೇಕು, ಹುಟ್ಟಿಸ್ಬೇಡ. ಇನ್ನು ಗೊತ್ತಾಯಿತು, ನಮಗೆಲ್ಲ ಸೀಕ್ರೆಟು ಗೊತ್ತಾಗ್ಬಿಡ್ತು. ನಾವೇನಕ್ಕೆ ಬಂದೋ, ಇಲ್ಲ ಬಂದು ಏನು ಮಾಡಬೇಕಾಯಿತು, ಏನು ಮಾಡೋಕ್ಕೆ ಹೊರಟಿದ್ವಿ, ದಾರಿ ಎಲ್ಲಿ ತಪ್ಪಿದ್ವಿ, ಎಲ್ಲ ಗೊತ್ತಾಗ್ಬಿಡ್ತು. ಅದರಿಂದ ಇನ್ನು ನಾನು ಇಲ್ಲಿ ಜನ್ಮ ತಗೊಳ್ಳೋದಿಲ್ಲ ಅಂತ ನಾವು ನಿರ್ಧಾರ ಮಾಡಬೇಕು. ಆ ದೇವ್ರಿಗೂ ಕಂಡೀಷನ್ ಹಾಕಬೇಕು. ಇನ್ನು ನೀನು ಹುಟ್ಟಿಸಿದೆ ಯಾವುದೊಡೆ ನಿನ್ನ ಮೇಲೆ ಹಣೆ ಅಂತ ಅವನ ಮೇಲೆ ಹಾಕಿಬಿಡ್ಬೇಕು. ಅವನ ಮೇಲೆ ಹಣೆ ಇಕ್ಕೊಂಬಿಡ್ಬೇಕು. ನಿನ್ನ ಮೇಲೆ ಹಣೆ ಕೇಳ್ತೀನಿ, ಮತ್ತೆ ನಾನು ಹುಟ್ಟಿಸ್ಬೇಡ. ಅವನು ಎಷ್ಟು ಖುಷಿ ಬಿಡ್ತಾನೆ ಗೊತ್ತಾ ದೇವರು. ಇಷ್ಟು ದಿನದ ಮೇಲೆ ಈಗಾದ್ರೂ ಕೂಡ ನಾನಿದ್ದೀನಿ ಅಂತ ಗೊತ್ತಾಯ್ತಲ್ಲ, ಅದು ನನ್ನ ಮೇಲೆ ಹಣೆ ಇಕ್ತಾ ಇದ್ದೀಯ ಅಂತಂದರೆ ನಾನಿದ್ದೀರಿ ಅನ್ನೋವಂಥದ್ದು ನಿನ್ನ ಮನಸ್ಸಿಗೆ ಪರ್ಫೆಕ್ಟ್ ಆಯಿತು. ಎಷ್ಟು ಖುಷಿ ಬೀಳ್ತಾನೆ. ಆವಾಗ ನಾವು ಈ ಇಂದ್ರಿಯಗಳಿಗೆ ನಾವು ದಾಸರಾಗಿರ್ತೀವಲ್ಲ, ಆ ಇಂದ್ರಿಯಗೆ ದಾಸರಾಗಿರ್ತಕ್ಕಂಥ ನಾವು ಆ ಇಂದ್ರಿಯಗಳನ್ನು ಆಳಕ್ಕೆ ಶುರು ಮಾಡ್ತೀವಿ. ಆಳಕ್ಕೆ ಶುರು ಮಾಡಿದಾಗ ನಾವೇನಾಗ್ತೀವಿ, ಆ ದೇವನಿಗೆ ದಾಸರಾಗ್ತೀವಿ, ದೇವದಾಸರಾಗ್ತೀವಿ. ಆ ದೇವನಿಗೆ ದಾಸರಾಗಿ ಈ ಇಂದ್ರಿಯಗಳನ್ನು ನಾವು ಗೆದ್ದು ಜಿತೇಂದ್ರಿಯರಾಗಿ ನಮ್ಮದು ವೀಸಾ ನಾವು ಪಡ್ಕೊಂಡು ಬಂದಿದ್ವಲ್ಲ, ಅದನ್ನು ಮತ್ತೆ ರಿನ್ಯೂವಲ್ ಮಾಡಿಕೊಂಡು, ನಾನು ವೀಸಾ ರಿನ್ಯೂವಲ್ ಮಾಡಿಬಿಡ್ರಪ್ಪ, ನಾನು ವಾಪಸ್ ಹೋಗ್ಬಿಡ್ತೀನಿ, ನನಗೆ ಗೊತ್ತಾಗಲಿಲ್ಲ, ವೀಸಾನೂ ಲ್ಯಾಪ್ಸ್ ಆಯಿತು, ಇಲ್ಲೂ ಎಷ್ಟು ದಿನ ಕಾಲ ಕಳೆದುಬಿಟ್ಟೆ,
ನಾನು ವಾಪಸ್ ನಮ್ಮ ಊರಿಗೆ ನಮ್ಮ ಭಾರತ ದೇಶಕ್ಕೆ ಹೋಗ್ಬಿಡ್ತೀವಿ ಅಂತ ಹೇಳ್ತೀವಲ್ಲ, ಹಾಗೆ ನಮ್ಮ ಹುಟ್ಟು ಊರಾಗಿರ್ತಕ್ಕಂಥ ಅಂದರೆ ನಮ್ಮ ಸ್ವಂತ ಮನೆ ಆಗಿರ್ತಕ್ಕಂಥ ಆ ಸ್ವರ್ಗ ಅಥವಾ ಶಿವಲೋಕ ಅಥವಾ ಆ ಪರಮಾತ್ಮನ ಪರಂಧಾಮ ಅಂತ ಹೇಳ್ತೀವಲ್ಲ, ಅಲ್ಲಿಗೆ ನಾವು ವಾಪಸ್ ಹೋಗುವಂಥದ್ದು ನಮ್ಮ ನಿರ್ಧಾರ. ನಾವು ಭೂಮಿ ಮೇಲೆ ಬಂದಿದ್ದೂ ಕೂಡ ನಮ್ಮ ಸ್ವಾಇಚ್ಛೆಯಿಂದ, ನಾವು ಇಲ್ಲಿ ಬಾಳಿ ಬದುಕಿದ್ದು ಕೂಡ ನಮ್ಮ ಸ್ವಾಇಚ್ಛೆಯಿಂದ, ಕೊನೆಗೆ ನಮಗೆ ಆ ಪರಮಾತ್ಮನ ಅನುಗ್ರಹದಿಂದ ಶಿವಜ್ಞಾನ ನಮಗೆ ಬಂತು, ಮತ್ತೆ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಇಷ್ಟೇ ಜೀವನ. ಇಲ್ಲಿ ದೇವರನ್ನು ಬೈಕೊಳ್ಳೋದ್ರಿಂದ ಏನೇನೂ ಪ್ರಯೋಜನ ಇಲ್ಲ.